ಇಲ್ಲ, ನಾನು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ದಾರಿನೂ ಸಿಗೋದಿಲ್ಲ. ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ದಾರಿ ಸಿಕ್ಕೇ ಸಿಗತ್ತೆ. ಇದು ನಮ್ಮ ಮುತ್ತಜ್ಜಿ ನಾಗಕನ್ನಿಕೆಯ ಚಿತ್ರ. ಅವರು ಸಹ ನನ್ನ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯರನ್ನ ಪ್ರೀತಿಸಿ ಮದುವೆ ಆಗಿದ್ರಂತೆ. ಬೇರೆ ಯಾರು ಮಾಡಿದ ತಪ್ಪಿನಿಂದ ನಮ್ಮ ಅಜ್ಜಿ ನನ್ನ ತಾತನ ಮೇಲೆ ಪ್ರಹಾರ ಮಾಡಿದ್ರಂತೆ. ಆ ಪ್ರಹಾರದಿಂದ ನಮ್ಮ ಮುತ್ತಾತನು ಸಹ ನಾಗ ಆಗೋದ್ರಂತೆ. ಇದರಿಂದ ಕೋಪ ಮಾಡಿಕೊಂಡು ನಮ್ಮ ಮುತ್ತಾತ ನನಗೆ ಈ ಜನ್ಮ ಬೇಕಾಗಿರ್ಲಿಲ್ಲ, ಯಾರೋ ಮಾಡಿದ ತಪ್ಪಿಗೆ ನೀನು ನನ್ನ ಮೇಲೆ ಪ್ರಹಾರ ಮಾಡಿದೆ ಅಂತ, ನೀನು ಮಾಡಿದ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸು ಅಂತ, ನನಗೆ ನೀನು ಬೇಡ ನಿನ್ನ ಪ್ರೀತಿನೂ ಬೇಡ ಅಂತ ಹೇಳಿ ನಮ್ಮ ಮುತ್ತಾತ ನಮ್ಮ ಮುತ್ತಜ್ಜಿನ ಬಿಟ್ಟು ಹೋದ್ರಂತೆ. ಅವತ್ತಿನಿಂದ ನಮ್ಮ ಮುತ್ತಜ್ಜಿ ತಮ್ಮನ್ನ ತಾವೇ ಬಂಧಿಸ್ಕೊಂಡು ಬದುಕ್ತಾ ಇದ್ದಾರಂತೆ. ಆದ್ರೆ ಅರೆ, ನರನಿಂದ ನಾಗನ ಅಂದ್ರೆ ಸಾಮಾನ್ಯ ಮನುಷ್ಯರು ನಾಗ ಆಗ್ಬೋದಾ? ಆ ಘಟಸರ್ಪದ ಕಾರ್ಕೋಟಕ ವಿಷ ಮನುಷ್ಯನ ದೇಹ ಸೇರಿದ್ರೆ ಆ ಸಾಮಾನ್ಯ ಮನುಷ್ಯ ಕೂಡ ನಾಗನಾಗಿ ಪರಿವರ್ತನೆ ಆಗುತ್ತಾನೆ. ಅಷ್ಟರ ಮಟ್ಟಿಗೆ ಪ್ರಕಾರವಾಗಿರುತ್ತೆ ಆ ಘಟಸರ್ಪದ ವಿಷ. ಅಂದ್ರೆ ನಾನು ಆ ಘಟಸರ್ಪದ ವಿಷನ ಅರ್ಜುನ್ ಅವ್ರ ದೇಹಕ್ಕೆ ಸೇರಿಸಿದ್ರೆ ಅವರು ನಾಗ ಆಗ್ತಾರೆ. ಆಮೇಲೆ ನಾವಿಬ್ರು ಮಿಲನ ಆದ್ರೆ ನಾಗಮಣಿ ಹೊರಗಡೆ ಬರುತ್ತೆ. ಆದ್ರೆ ಆ ವಿಷನ ಸಂಗ್ರಹಿಸೋದು ಹೇಗೆ? ಆ ಘಟಸರ್ಪದ ಬಳಿನೇ ಹೋಗಿ ಬೇಡಿ ಪಡ್ಕೋಬೇಕು. ಆದ್ರೆ ಆ ಘಟಸರ್ಪ ಎಲ್ಲಿದೆ ಅಂತ ಹುಡುಕೋದು? ನನ್ನ ಸ್ಥಳಕ್ಕೆ ನನ್ನ ಅಪ್ಪಣೆ ಇಲ್ಲದೆ ಬರುವುದಕ್ಕೆ ನಿನಗೆಷ್ಟು ಧೈರ್ಯ? ನಾನು ಅಮೃತ ಆದರೇನು, ಅಮರಾವತಿ ಆದರೇನು, ನನ್ನ ಸ್ಥಳಕ್ಕೆ ಬರಲು ಪ್ರತಿಯೊಬ್ಬರಿಗೂ ನನ್ನ ಅನುಮತಿ ಅಗತ್ಯ. ನಿಮ್ಮೊಂದಿಗಿನ ಸಲಿಗೆಯಿಂದ ನಿಮ್ಮ ಅಪ್ಪಣೆ ಇಲ್ಲದೆ ನಾನಿಲ್ಲಿಗೆ ಬಂದೆ. ಸಲಿಗೆಗಳು ಸಂಬಂಧಗಳಿಗೆ ಮಾತ್ರ, ಅನ್ಯರಿಗಲ್ಲ. ನಾನು ನಿಮ್ಮ ಸಂಬಂಧಿನಿ ಮಹಾಮಾತೃಶ್ರೀ. ಹುಸಿ ಸಂಬಂಧಗಳನ್ನ ಹೇಳಿ ಹುನ್ನಾರ ಮಾಡೋದಕ್ಕೆ ನೋಡಿದ್ರೆ ನನ್ನ ಕಾರ್ಕೋಟಕ ವಿಷ ಜ್ವಾಲೆಯಿಂದ ನಿನ್ನ ಇಲ್ಲೇ ಈಗಲೇ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ವಾಸುಕಿ ವಂಶದ ನಾಗರಾಜ ನಾಗರಾಣಿಯ ಮಗಳು, ನಾಗಲೋಕದ ಯುವರಾಣಿ ಅಮೃತ. ಅಮೃತ ನೀನಾ? ಆ ಸಲಿಗೆಯಿಂದಲೇ
ನನ್ನ ಸ್ಥಳಕ್ಕೆ ಹುಡುಕಿ ಬಂದಿದೀಯಾ? ಸಂತೋಷ. ನನ್ನನ್ನು ಹುಡುಕಿ ಬಂದ ಕಾರಣ ಏನು? ಮಹಾಮಾತೃಶ್ರೀ, ನಾನು ಸಹ ನಿಮ್ಮ ಹಾಗೆ ಭೂಲೋಕದ ಸಾಮಾನ್ಯ ಮನುಷ್ಯನ ಜೊತೆ ಮದುವೆಯಾಗಿ ಬದುಕ್ತಾ ಇದ್ದೀನಿ. ನಾಗನಾಗಿದ್ದರೂ ನರನಾಗಿದ್ದರೂ ಆ ಹರ ಬರದಂತೆ ನಡೆಯಲೇಬೇಕು ಅಮೃತ. ಇದಕ್ಕೆ ನನ್ನ ಸಹಾಯ ಏನು ಬೇಕು? ನಾನು ಮದುವೆ ಆಗಿರೋ ಅರ್ಜುನ್ ಅವರೊಳಗಡೆ ನಾಗಮಣಿ ಲೀನವಾಗಿದೆ. ಓ, ಆ ನಾಗಮಣಿ ಹೊರಗೆ ಬರಬೇಕಾದರೆ ಅವನು ನಾಗರೂಪದಲ್ಲಿ ನಿನ್ನ ಜೊತೆ ಮಿಲನವಾಗಬೇಕು. ಹೌದು ಮಹಾಮಾತೃಶ್ರೀ. ಅಮೃತ, ನೀನು ಕತ್ತಿಯ ಹಲಗಿನ ಮೇಲೆ ನಡೆಯುವ ಸಾಹಸ ಮಾಡ್ತಾ ಇದ್ದೀಯ. ನನ್ನ ಕಾರ್ ಕೋಟಕದಿಂದ ಅರ್ಜುನೇನು, ನಾನು ಸಹ ನಿನ್ನ ಹಾಗೆ ನನ್ನ ಪ್ರಾಣಕಾಂತನ ಮೇಲೆ ಪ್ರಹಾರ ಮಾಡಿ ಅವರನ್ನು, ಅವರ ಪ್ರೀತಿಯನ್ನು ಕಳೆದುಕೊಂಡೆ. ನೀನು ಸಹ ಅದೇ ತಪ್ಪನ್ನು ಮಾಡಬೇಡ. ಹೋಗು, ಆ ನಾಗಮಣಿಯನ್ನು ಹೊರಗೆ ತೆಗೆಯುವುದಕ್ಕೆ ಬೇರೆ ದಾರಿಯನ್ನು ಹುಡುಕು. ಹೋಗು ಇಲ್ಲಿಂದ. ಮಾತೃಶ್ರೀ, ದಯವಿಟ್ಟು ಹಾಗದ್ಬೇಡಿ. ದಯವಿಟ್ಟು ನಿಮ್ಮ ಕಾರು ಕೋಟಕ ವಿಷಯನ ನನಗೆ ದಯಪಾಲಿಸಿ. ಯಾಕೆ ಅಂದ್ರೆ ಇದರಲ್ಲಿ ನನ್ನ ಯಾವ ಸ್ವಾರ್ಥನೂ ಇಲ್ಲ. ನಾಗಮಣಿನ ನಮ್ಮ ಲೋಕಕ್ಕೆ ತಗೊಂಡು ಹೋಗ್ಲೇಬೇಕು. ಇದರ ಸಾಧಕ ಬಾಧಕಗಳನ್ನು ನೀನೇ ಅನುಭವಿಸಬೇಕು ಅಮೃತ. ನಿಮ್ಮ ಕರುಣೆ, ಕೃಪಾ ಆಶೀರ್ವಾದ ಇದ್ರೆ ಯಾವ ಬಾಧಕಗಳು ನನ್ನನ್ನ ಬಾಧಿಸೋದಿಲ್ಲ. ನಿನ್ನ ಆತ್ಮವಿಶ್ವಾಸಕ್ಕೆ ಮೆಚ್ಚಿದೆ. ನನ್ನ ಕಾರ್ಕೋಟಕವನ್ನು ನಿನಗೆ ದಯಪಾಲಿಸುತ್ತಿದ್ದೇನೆ. ಮಾತೃಶ್ರೀ, ನಿಮ್ಮಿಂದ ಮಹಾ ಉಪಕಾರ ಆಯ್ತು. ನೀವಿನ್ನ ಅಪ್ಪಣೆ ಕೊಟ್ರೆ ನಾನು ಹೊರಡ್ತೀನಿ. ಹೋಗಿ ಬಾ, ವಿಜಯಶಾಲಿ ಆಗು. ಬಾಬಾ, ಇದೇನಿದು ಇಷ್ಟೊಂದು ಸಂತೋಷದಲ್ಲಿದ್ದೀರಾ? ನಾಗಮಣಿ ನಮ್ಮ ವಶ ಆಗೋದಕ್ಕೆ ಇನ್ನೂ ಒಂದು ಅವಕಾಶ ಇದೆ ನಮಗೆ. ಹೌದಾ? ಹೇಗೆ ಬಾಬಾ? ಕಾದು ನೋಡ್ಬೇಕು ವಿಷ್ಣು. ಎಲ್ಲ ಬರೀ ಬಾಯಿ ಮಾತಲ್ಲಿ ತಿಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಸ್ವಾರಸ್ಯ ಇರೋದಿಲ್ಲ. ನಾಳೆ ರಾತ್ರಿವರೆಗೂ ನೀವು ಕಾಯಲೇಬೇಕು. ಅಮೃತ, ನಾಗಮಣಿಯನ್ನ ಪಡ್ಕೋಬೇಕು ಅನ್ನೋ ನಮ್ಮ ಆಸೆಗೆ ನೀನೇ ಸುಲಭವಾದ ದಾರಿ ತೋರಿಸಿದ್ದೀಯ. ಈ ಅಮೃತವ್ರು ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಒಂದೂ ಗೊತ್ತಾಗೋದಿಲ್ಲ. ಮನೇಲಿದ್ದಾಗೂ ಈಗ ಇದ್ದಕ್ಕಿದ್ದಾಗ ಹೋಗಿ ಕಾಡಿಸ್ತಾ ಇದ್ರು. ಇವಾಗ ಈ ಕಾಡಲ್ಲಿ ನಾವಿಬ್ಬರೇ ಇದ್ದೀವಿ, ಈಗಲೂ ಇದೇ ಥರ ಕಾಡಿಸ್ತಾ ಇದ್ದಾರೆ. ಛೇ, ಇವ್ರು ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳೋದಿಲ್ಲ.
ಅರ್ಜುನ್ ಅವರೇ, ಎಲ್ಲಿ ಹೋಗಿದ್ರಿ ನೀವು? ಅರ್ಜುನ್ ಅವರೇ, ಯಾಕಿಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ನೀವು ನನ್ನಿಂದ ದೂರ ಆದರೆ ಕೋಪ ಬರದೇ ಇರುತ್ತಾ? ನಾನು ನಿಮ್ಮಿಂದ ದೂರ ಇದ್ದೀನಾ? ಮತ್ತಿನ್ನೇನು, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ನೀವು? ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮ ವರ್ತನೆನೆಲ್ಲ ನೋಡ್ತಾ ಇದ್ರೆ ನನ್ನಿಂದೇನೋ ಮುಚ್ಚಿಡ್ತಾ ಇದ್ದೀರಾ ಅನ್ನಿಸ್ತದೆ. ಮಾತಾಡಿ, ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮಿಂದ ಮುಚ್ಚಿಡುವಂಥದ್ದು ಏನಿಲ್ಲ ಅರ್ಜುನ್ ಅವರೇ, ನನ್ನನ್ನು ನಂಬಿ. ನಿಮ್ಮನ್ನು ನಂಬೇ ತಾನೆ ನಾನು ನಿಮ್ಮನ್ನು ಮದುವೆ ಆಗಿದ್ದು. ನನ್ನ ನಂಬಿಕೆಗೆ ನೀವು ಹಿಂದೇನೂ ದ್ರೋಹ ಬಗ್ದಿಲ್ಲ, ಮುಂದೇನೂ ಬಗೆಯೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ನಾಗಿಣಿ ಅನ್ನೋ ವಿಚಾರನ ಬಿಟ್ಟು ಇನ್ನು ಯಾವ ವಿಚಾರನೂ ನಾನು ನಿಮ್ಮಿಂದ ಮುಚ್ಚಿಟ್ಟಿಲ್ಲ ಅರ್ಜುನ್ ಅವರೇ. ಅದನ್ನು ನಾನು ಸಮಯ ಬಂದಾಗ ನಿಮ್ಗೆ ಹೇಳ್ಬಿಡ್ತೀನಿ. ಒಂದು ನಿಮಿಷ ಅರ್ಜುನ್ ಅವರೇ, ಬಂದೆ. ಎಲ್ಲಿಗೆ? ಬರ್ತೀನಿ. ಅರ್ಜುನ್! ಹೇಮಾ, ಹೇಮಾ ಏನಾಯ್ತು? ಯಾಕೆ ಕೂಕೊಂಡೆ? ಹೇಮಾ, ನಿನ್ನೆ ಕೇಳ್ತಿರೋದು. ಯಾಕೆ ಕೂಕೊಂಡೆ? ಏನಾಯ್ತು? ಅಮ್ಮ ಅಷ್ಟು ಕೇಳ್ತಿರ್ತಾನೆ, ಏನಾದರೂ ಮಾತಾಡು. ನೀನು ಹೀಗೆ ಸುಮ್ಮನೆ ನಾವೇನು ಅಂತ ಅರ್ಥ ಮಾಡ್ಕೋಬೇಕು. ಅದು ಅರ್ಜುನ್ 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 ಏನಾಯ್ತು? ಅರ್ಜುನ್ ಒಂದ್ ಕಡೆ ಮಲಗಿದ್ದ, ಆಗ ಒಂದ್ ದೊಡ್ಡ ಹಾವು ಬಂದು ಕಚ್ಚಿಬಿಡ್ತು. ಅಯ್ಯೋ ಶಿವನೇ, ಎಂತ ಕೆಟ್ಟ ಕನ್ಸು ಬಿದ್ದಿದೆ ನಿನಗೆ. ನಾಳೆ ಬೆಳಗಾದ್ರೆ ಅವ್ನು ಹುಟ್ಟಿದಬ್ಬ, ಇಂಥ ಸಮಯದಲ್ಲಿ ಇಂಥ ಕನ್ಸು ಬಿದ್ದಿದ್ಯಾ? ಇದು ಅಪಶಕ್ನ ಕಡೆ, ಅಪಶಕ್ನ. ಅತ್ತೆಮ್ಮ, ಈಗ ಏನ್ ಮಾಡೋದು ಅತ್ತೆಮ್ಮ? ನೀನೀಗ ಸಮಾಧಾನವಾಗಿ ಮಲಿಕೋ. ಬೆಳಿಗ್ಗೆ ಆಶ್ರಮಕ್ಕೆ ಹೋಗಿ ಶಾಸ್ತ್ರಿಗಳ ಹತ್ರ ವಿಷಯ ಎಲ್ಲ ಹೇಳಿ ಏನು ಅಂತ ಕೇಳೋಣ. ಹಾ, ಮಲಿಕೋ. ಅಣ್ಣ, ಮೊದಲೇ ಅವನು ನಾಗ, ಅವನ ಮೇಲೆ ಇನ್ನೊಂದು ನಾಗ ಪ್ರಹಾರ ಮಾಡಿದ್ರೆ ಆ ಅರ್ಜುನ್ ಸಾಯ್ತಾನ. ರುದ್ರ, ಈ ಕನಸಿನ ಹಿಂದೆ ಏನೋ ನಿಗೂಢ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಿಗೂಢತೆನ? ಬಾಬಾ ಹೇಳಿದ ಇನ್ನೊಂದು ಅವಕಾಶಕ್ಕೂ ಈ ಕನಸಿಗೂ ಏನೋ ಸಂಬಂಧ ಇದೆ. ನೀನು ಹೇಳಿದ್ಮೇಲೆ ನನಗೂ ಇರ್ಬೋದು ಅನ್ನಿಸ್ತಾ ಇದೆ. ಎದ್ದ ತಕ್ಷಣ ನಿಮ್ಮ ಮುಖ ನೋಡಿದೆ. ಎಷ್ಟು ಜನ ಗಂಡಂದರಿಗೆ ಎದ್ದ ತಕ್ಷಣ ತಮ್ಮ ಹೆಂಡತಿ ಮುಖ ನೋಡೋ ಅದೃಷ್ಟ ಸಿಗುತ್ತೆ ಅಮೃತ ಅವರೇ. ಅಮೃತ ಅವರೇ, ನಿಮ್ಮೊಂದು ಮಾತು ಹೇಳ. ಹೇಳಿ.
ನಿಮ್ಮ ಮುಖ ರಾತ್ರಿ ಎಷ್ಟು ಕಂಗೊಳಿಸ್ತಾ ಇರುತ್ತೋ ಬೆಳಿಗ್ಗೆ ಹೊತ್ತು ಅಷ್ಟೇ ಕಂಗೊಳಿಸ್ತಾ ಇರುತ್ತೆ ರೀ. ಹಾಗೇನೂ ಇಲ್ಲ, ನಿಮ್ಮ ಮನ್ಸಿನ ತುಂಬ ಬರೀ ಪ್ರೀತಿನೇ ತುಂಬಿದೆ, ಅದಕ್ಕೆ ನಿಮ್ಗೆ ಹಾಗೆ ಅನ್ನಿಸ್ತಾ ಇರೋದು. ಇರೋದಿನ ಇದ್ದಾಗ ಹೇಳಿದ್ರೆ ನೀವ್ ಯಾಕೆ ಒಪ್ಪೋದಿಲ್ಲ? ನಿಮ್ಮ ತುಂಟುತನ ನನಗೆ ಗೊತ್ತಿಲ್ವಾ? ತುಂಟುತನ ಈ ವಯಸ್ಸಲ್ಲಿ ಮಾಡಿದೆ ಹಣ್ಣು ಮುದುಕಿ ಆದ್ಮೇಲೆ ಮಾಡಕ್ಕಾಗತ್ತಾ? ನೋಡಿ, ನಿಮ್ಮ ಮಾತು ಎಲ್ಲಿಂದನೋ ಎಲ್ಲಿಗೋ ಹೋಗ್ತಾ ಇದೆ. ಎಲ್ಲಿಂದ ಎಲ್ಲಿಗೋ ಅಂದ್ರೆ ಅದನ್ನ ಬಾಯಿ ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ನೀವು ಬಾಯಲ್ಲಿ ಹೇಳ್ದೆ ಇದ್ರು ಅದೇನು ಅಂತ ನಿಮ್ಮ ಮುಖ ಹೇಳ್ತಾ ಇದೆ. ಅದೇನು ಅಂತ ನಾನು ಹೇಳ? ಅದೆಲ್ಲ ಬಿಡಿ, ಇವತ್ತು ಒಂದು ವಿಶೇಷ ಇದೆ. ಏನು ಅಂತ ಗೊತ್ತಾ ನಿಮಗೆ? ಇವತ್ತು ಮಾತ್ರ ಏನ್ರಿ ವಿಶೇಷ? ನೀವು ನನ್ನ ಜೊತೆಯಲ್ಲಿದ್ದರೆ ಪ್ರತಿದಿನ ಪ್ರತಿ ಕ್ಷಣನೂ ವಿಶೇಷನೇ. ಅರ್ಜುನ್ ಅವರೇ, ನಿಮ್ದಿನ್ನೂ ಸ್ನಾನ ಆಗಿಲ್ಲ. ನನ್ನ ಸ್ನಾನ ಆಗಿದೆ. ಇನ್ನೊಂದ್ಸತಿ ಮಾಡಿದ್ರಾಯ್ತು ಬಿಡಿ. ಈ ಕಾಡಲ್ಲಿ ನೀರಿಗೆ ಬರೋಣ. ಅರ್ಜುನ್ ಅವರೇ, ಇವತ್ತು ನಿಮ್ಮ ಹುಟ್ಟಿದಬ್ಬ. ಇವತ್ತು ಹೀಗೆಲ್ಲ ಆಡಬಾರ್ದು. ಓ, ಇವತ್ತು ನಾನು ಹುಟ್ಟಿದಬ್ಬ. ನಾನೇ ಮರ್ತು ಹೋಗಿದ್ದೆ. ನೀವು ನೆನಪಿಟ್ಕೊಂಡಿದ್ದೀರಲ್ಲ, ಅದಕ್ಕೆ ಕಣ್ರಿ ನಿಮ್ಮನ್ನು ನೋಡಿದ್ರೆ ಇಷ್ಟೊಂದು ಪ್ರೀತಿ. ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಮೊದಲು ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬನ್ನಿ. ನಿಮಗೆ ತಿನ್ನೋದಕ್ಕೆ ಏನಾದರೂ ವಿಶೇಷವಾಗಿ ಮಾಡಿಕೊಡ್ತೀನಿ. ಸರಿ ಮೇಡಮ್. ಅರ್ಜುನ್ ಅವರೇ, ನೀವು ಸ್ನಾನಕ್ಕೆ ಬರ್ತೀರಾ ನನ್ನ ಜೊತೆ? ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅರ್ಜುನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ತಿನ್ನೋದಕ್ಕೆ ಅದೇನೋ ಸ್ಪೆಷಲಾಗಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿ ಬೇಗ ಬಂದು ರುಚಿ ನೋಡ್ತೀನಿ. ಸರಿ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ. ಹೇಮಮ್ಮ, ಯಾಕಿಷ್ಟು ಆತಂಕದಲ್ಲಿದ್ದೀರಾ? ಬರೀ ಆತಂಕ ಅಲ್ಲ ಶಾಸ್ತ್ರಿಗಳೇ, ನಿನ್ನೆ ರಾತ್ರಿ ಬಿದ್ದಿರೋ ಕನಸಿಂದ ನನ್ನ ಎದೆ ಗುಂಡಿಗೆನೆ ಒಡೆದು ಹೋಗಿತ್ತು. ಅಷ್ಟು ಕೆಟ್ಟ ಕನಸ? ಅಯ್ಯೋ, ಆ ಕನಸನ್ನ ಹೇಳೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ, ನಾಲ್ಗೇನೂ ಬರ್ತಾ ಇಲ್ಲ ಶಾಸ್ತ್ರಿಗಳೇ. ಹಾಗಂತ ವಿಷಯ ಏನು ಅಂತ ನೀವು ಹೇಳದೆ ಹೋದ್ರೆ ನನಗೆ ಗೊತ್ತಾಗೋದಾದ್ರೂ ಹೇಗಮ್ಮ? ಅದು ಶಾಸ್ತ್ರಿಗಳೇ, ನಿನ್ನೆ ಎಲ್ಲರೂ ಅಮೃತ ನಾಗಿಣಿ ನಾಗಿಣಿ ಅಂತ ಹೇಳ್ತಿದ್ರು ಸಹ ನಾನು ಮಾತ್ರ ನಂಬಿರ್ಲಿಲ್ಲ. ತಾಯಿ, ಯಾರ್ಯಾರ ಜೊತೆಯಲ್ಲಿ ಯಾರ್ಯಾರು ಬದುಕಬೇಕು ಅಂತ ಆ ಬ್ರಹ್ಮ ಬರ್ದಿರ್ತಾನೋ ಅದ್ರ ಹಾಗೆ ನಡೆಯೋದು. ಅದನ್ನು ಮರಿಬೇಡಿ. ಅದಲ್ಲ ನನ್ನ ಪ್ರಶ್ನೆ. ಮತ್ತಿನ್ನೇನು? ನಮ್ಮ ಅರ್ಜುನ ಅಮೃತ ಜೊತೆ ಇರೋದ್ರಿಂದ ಈ ರೀತಿ ಕನ್ಸು ಬಿತ್ತ, ಅಥವಾ ಅವನ ಜೀವಕ್ಕೆ ನಿಜವಾಗ್ಲೂ ಅಪಾಯ ಇದೆಯಾ ಅನ್ನೋದು.